ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ದೀಪಕ್ ಸೇನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈಗಾಗಲೇ ತಿಳಿಸಿರುವ ಹಾಗೆ ಪತ್ರಿಕಾಗೋಷ್ಠಿಯ ವಿಚಾರ ರಾಜ್ಯದಲ್ಲಿ ಮುಂದಿನ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲೇ ಇನ್ನು ಕೆಲವು ತಿಂಗಳ ನಂತರ ವಿದ್ಯುತ್ ದರವನ್ನು ಏರಿಕೆಯ ಬಗ್ಗೆ ಈಗಾಗಲೇ ವಿದ್ಯುತ್ ಸರಬರಾಜು ಕಂಪನಿಗಳು ಬೆಸ್ಕಾಮು, ಹೆಸ್ಕಾಮು, ಜೆಸ್ಕಾಮು, ಬೆಂಗಳೂರು ವಲಯದಲ್ಲಿ ಬೆಸ್ಕಾಮು, ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿ ವಲಯದಲ್ಲಿ ಹೆಸ್ಕಾಮು, ಗುಲ್ಬರ್ಗಾ ವಲಯದಲ್ಲಿ ಜೆಸ್ಕಾಮು ಮತ್ತು ಮೈಸೂರು ಮತ್ತು ಮಂಗಳೂರು ವಲಯದಲ್ಲಿ ಚೆಸ್ಕಾಮು, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಮತ್ತು ಈ ಕಂಪ್ನಿಗಳು ಈಗಾಗಲೇ ವಿದ್ಯುತ್ ದರವನ್ನು ಏರಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು KERCಗೆ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾವೆ. ಅದು ಈಗಾಗಲೇ ಇದ್ರ ಬಗ್ಗೆ ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ ಈ ಕಂಪ್ನಿಗಳು ಪ್ರಮುಖವಾಗಿ ಬೆಸ್ಕಾಮು ಮತ್ತು ಹೆಸ್ಕಾಮ್ ಸಾರ್ವಜನಿಕವಾಗಿ ಪ್ರಕಟಣೆ ಹೊರಡಿಸಿ ತಮ್ಮ ಅಹವಾಲುಗಳನ್ನು KERCಗೆ, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಪ್ರಾಧಿಕಾರಕ್ಕೆ ಸಲ್ಲಿಸಬಹುದು ಅಂತ ಅಂದ್ಬಿಟ್ಟು ಪ್ರಕಟಣೆಯನ್ನು ಹೊರಡಿಸಿದ್ದಾವೆ. ಈ ಪ್ರಸ್ತಾವನೆಯಲ್ಲಿ ಸುಮಾರು 20ರಿಂದ 30-35 ಪೈಸೆ ಹೆಚ್ಚಿಗೆ ಮಾಡುವಂಥ ಒಂದು ಪ್ರಸ್ತಾವನೆಯನ್ನು ಇವು ಸಲ್ಲಿಸಿದ್ದಾವೆ. ಮತ್ತು ಫಿಕ್ಸೆಡ್ ಚಾರ್ಜಸ್ ಅಂತ ಅಂದ್ಬಿಟ್ಟು ಏನು ಆಗುತ್ತೆ, ಪ್ರತಿ ಮೀಟ್ರಿಗೂ 1 HP ಅಥವಾ ಒಂದಿಷ್ಟಕ್ಕೆ ಏನು ಕಿಲೋವ್ಯಾಟ್ಗೆ ಫಿಕ್ಸೆಡ್ ಚಾರ್ಜಸ್ ಇರುತ್ತೆ. ಅದನ್ನು ಸುಮಾರು 35 ರೂಪಾಯಿ, 30 ಈ ಥರ ಬೇರೆ ಬೇರೆ ಕಂಪ್ನಿಗಳು ಒಂದು ಆವರೇಜ್ ಆಗಿ ಒಂದು 35-40 ರೂಪಾಯಿ ಹೆಚ್ಚಿಗೆ ಮಾಡುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾವೆ. ಇದು ವಿದ್ಯುತ್ ಸರಬರಾಜು ಕಂಪನಿಗಳು ಪ್ರತಿ ವರ್ಷ ವಿದ್ಯುತ್ ದರವನ್ನು ಏರಿಕೆ ಮಾಡುವಂಥ ಒಂದು ವಾಡಿಕೆಯನ್ನು ರೂಪಿಸ್ಕೊಂಡಿದ್ದಾವೆ. ಇದು ಒಂದು ಸಂಪ್ರದಾಯ ಥರ ಆಗೋಗಿದೆ. ಪ್ರತಿ ವರ್ಷ KERCಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ಒಂದಷ್ಟು 30 ಪೈಸಾ, 50 ಪೈಸಾ, 60 ಪೈಸಾ, 1 ರೂಪಾಯಿ ನಮಗೆ ಆ ಥರ ಆಗಿದೆ, ಈ ಥರ ಆಗಿದೆ, ಇದು ವಿದ್ಯುತ್ ದರ ಏರಿಕೆ ಆಗಿದೆ ಅಂತ ಅಂದ್ಬಿಟ್ಟು ಪ್ರಸ್ತಾವನೆಗಳನ್ನು ಸಲ್ಲಿಸುತ್ತೆ. ಅದು ಒಂದಷ್ಟು ಚೌಕಾಶಿ ನಡೆದು ಬಹುತೇಕ ಅವು ಏನು ಪೂರ್ವ ನಿಗದಿತ ಮಾಡ್ಕೊಂಡಿರ್ತವೆ, ಇಷ್ಟೇ ಮಾಡಬೇಕು ಅಂದ್ಬಿಟ್ಟು ಆ ಒಂದು ಬೆಲೆಗೆ ಅವರು ತಂದು ನಿಲ್ಲಿಸಲಾಗುತ್ತೆ. ಇದು ಒಂದು ರೀತಿಯಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ, ಚಾಚು ತಪ್ಪದ ಹಾಗೆ. ಕಳೆದ ಹಲವಾರು ವರ್ಷಗಳಿಂದ ಇದು ಕಳೆದ ವರ್ಷ ಡಿಲೇ ಆಗಿತ್ತು. ಯಾವ ಕಾರಣಕ್ಕೆ ಅಂತಂದರೆ ಚುನಾವಣೆ ನಡೆಯುವಂಥ ಕಾರಣಕ್ಕೆ. ಈ ಹಿಂದೆನೆ ಹಲವಾರು ತಿಂಗಳುಗಳ ಹಿಂದೆನೆ ಅದಕ್ಕೆ ಅನುಮತಿ ಕೊಡಲಾಗಿದ್ರು ವಿದ್ಯುತ್ ದರ ಏರಿಕೆಯನ್ನು ಚುನಾವಣೆ ತನಕ ಅದನ್ನು ಮುಚ್ಚಿಡಲಾಗಿತ್ತು. ಯಾರ ಗಮನಕ್ಕೂ ಬರದ ಹಾಗೆ ನೋಡ್ಕೊಳ್ಳಲಾಗಿತ್ತು. ಚುನಾವಣೆ ಮತದಾನ ಆದ ಒಂದು ದಿನದಲ್ಲಿ, ಅಂದರೆ ಮೇ 10ಕ್ಕೆ ಚುನಾವಣೆ ಮತದಾನ ನಡೆಯುತ್ತೆ, ಮೇ 11ಕ್ಕೆ ವಿದ್ಯುತ್ ದರ ಏರಿಕೆ ಆಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಬಹಿರಂಗ ಮಾಡ್ತವೆ, ಪ್ರಕಟಣೆ ಹೊರಡಿಸುತ್ತವೆ. ಇದು ಈ ರೀತಿಯ ಕಾರ್ಯವೈಖರಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ನಮ್ಮ ಇವನ್ನ ಜನರಲ್ ಆಗಿ ಏನು ಹೇಳ್ತಾರೆ ಅಂದರೆ ಎಸ್ಕಾಮ್ಗಳು ಅಂತ ಅಂದ್ಬಿಟ್ಟು, ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿಗಳು ಅಂತ ಅಂದ್ಬಿಟ್ಟು. ಈ ಎಸ್ಕಾಮ್ಗಳು ಅಲ್ಲಿ ವ್ಯಾಪಕ ಭ್ರಷ್ಟಾಚಾರ ಇದೆ, ಬಿಳಿ ಆನೆಗಳು ಇವು. ಮತ್ತು ಈ ಕಂಪ್ನಿಗಳು ಈಗ ಏನು ಪ್ರಸ್ತಾವನೆಯಲ್ಲಿ ಸಲ್ಲಿಸಿದಾವೆ ಅಂತ ಅಂದರೆ, ಕೆಲವರು ನಮಗೆ ಸುಮಾರು ಕೊರತೆ ಇದೆ ನಮ್ಮ ಹಣಕಾಸಿನಲ್ಲಿ, ಇದು ವಿದ್ಯುತ್ ಸರಬರಾಜಿನಲ್ಲಿ ನಮಗೆ ಕಡಿಮೆ ದರ ಇದಾಗ್ತಾ ಇದೆ, ಅದರಿಂದ ಕೊರತೆ ಆಗ್ತಾ ಇದೆ. ಸುಮಾರು ಹೆಸ್ಕಾಮ್ ಹೇಳ್ತಿರೋವಂಥದ್ದು 741 ಕೋಟಿಯನ್ನು ನಾವು ರಿಕವರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹುಬ್ಳಿ ಎಲೆಕ್ಟ್ರಿಸಿಟಿ ಸರಬರಾಜು ಕಂಪ್ನಿ ಹೇಳ್ತಾ ಇದೆ. ಅದೇ ರೀತಿ ಬೆಸ್ಕಾಂ ಪ್ರಕಟಣೆಯಲ್ಲಿ ವಿದ್ಯುತ್ ಉತ್ಪಾದನಾ ದರ ಜಾಸ್ತಿ ಆಗಿದೆ, ಕಲ್ಲಿದ್ದಲು ದರ ಏನು ನಾವು ಕೊಂಡ್ಕೊಳ್ತಾ ಇದ್ದಾವೆ ವಿದ್ಯುತ್ ಉತ್ಪಾದನಾ ಕಂಪ್ನಿಗಳು, ಇದರಲ್ಲಿ ಏರಿಕೆ ಆಗಿದೆ, ಅದರಿಂದ ನಮಗೆ ಹೊರೆ ಆಗ್ತಾ ಇದೆ, ನಾವು ವಿದ್ಯುತ್ ದರವನ್ನು ಏರಿಸಬೇಕು ಅಂತ ಅಂದ್ಬಿಟ್ಟು. ಈ ವಿದ್ಯುತ್ ಕ್ಷೇತ್ರವನ್ನು ಗಂಭೀರವಾಗಿ ಅವಲೋಕಿಸಿದ್ರೆ ಇಲ್ಲಿ ಏನೇನೆಲ್ಲ ನಡೆಯುತ್ತೆ, ಯಾವ್ಯಾವ ರೀತಿಯ ಅಕ್ರಮಗಳು, ಅವ್ಯವಹಾರಗಳು ನಡೆಯುತ್ತೆ ಅನ್ನೋದು ಕಾಣ್ಬರುತ್ತೆ. ಆ ಎಲ್ಲದನ್ನು ಆ ಹೊರೆಯನ್ನು ತಂದು ಗ್ರಾಹಕರ ಮೇಲೆ ಏರಲಾಗ್ತಿದೆ. ಇವರ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ, ದುಂದು ವೆಚ್ಚ ಇವೆಲ್ಲವೂ ಗ್ರಾಹಕರಿಗೆ ಹೊರೆ ಆಗ್ತಿದೆ. ಇಲ್ಲಿ ಒಂದು ರೀತಿಯಲ್ಲಿ ವಿದ್ಯುತ್ ಸರಬರಾಜು ಏಕಸ್ವಾಮ್ಯ ಹೊಂದಿರುವಂಥ ಒಂದು ಕ್ಷೇತ್ರ. ಬೇರೆ ಕಂಪ್ನಿಗಳು ಅಷ್ಟು ಸುಲಭವಾಗಿ ನಾವು ತೊಗೊಂಬರ್ಲಿಕ್ಕೂ ಆಗಲ್ಲ, ಯಾಕೆಂದರೆ ಇದು ಅಪಾರವಾದ ವೆಚ್ಚವನ್ನು ಬೇಡುತ್ತೆ, ಅದನ್ನು ಅಪೇಕ್ಷಣೀಯವೂ ಅಲ್ಲ. ಆದರೆ ಇದನ್ನೇ ಕಾರಣವಾಗಿಟ್ಕೊಂಡು ನಾವು
ಗ್ರಾಹಕರಿಗೆ ಬೇರೆ ಯಾವುದೇ ಮಾರ್ಗ ಇಲ್ಲ. ನಮ್ಮ ಹತ್ರನೇ ನಮ್ಮ ಮೂಲಕನೇ ವಿದ್ಯುತ್ ಸರಬರಾಜು ಆಗಬೇಕು. ಬೇರೆ ವಿದ್ಯುತ್ ಇಲ್ಲದೆ ಇದ್ರೆ ನಡೆಯೋದೇ ಇಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ನಾವಿರಬೇಕಾದ್ರೆ ಇದನ್ನ ಅವರು ತಮ್ಮ ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ನಿರಂತರವಾಗಿ ಏರಿಕೆ ಮಾಡ್ತಿದ್ದಾರೆ. ಮತ್ತೆ ಅವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಮಾಡಬೇಕಾಗಿರುವಂಥ ಕೆಲಸಗಳನ್ನ ಎಸ್ಪೆಷಲಿ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಭ್ರಷ್ಟಾಚಾರವನ್ನ ಮುಂದುವರಿಸಲಿಕ್ಕೆ ಅವಕಾಶ ಕೊಡ್ತಿದ್ದಾರೆ. ಕಳೆದ ಬಾರಿಯ ಏರಿಕೆಯನ್ನೇ ನೋಡಿದ್ರೆ ಏರಿಕೆ ಆದ ತಕ್ಷಣ ಸರ್ಕಾರ ಹೇಳಿದ್ದೇನು, ನಮ್ಮ ವ್ಯಾಪ್ತಿನಲ್ಲಿಲ್ಲ, KERC ಆದೇಶ ಹೊರಡಿಸಿದೆ, ಆದೇಶ ಹೊರಡಿಸಿದ ನಂತರ ನಮ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸರ್ಕಾರ KERC ಆದೇಶ ಹೊರಡಿಸಿದ ನಂತರ ಚುನಾವಣೆ ತನಕ ಅದನ್ನ ತಡೆ ಹಿಡಿದಿತ್ತು. ನಂತರ ಚುನಾವಣೆ ಆದ ನಂತರ ಅವ್ರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಇದು ಹೇಗೆ ಅಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಇದ್ದರೆ ಬೇರೆ ರೀತಿಯಲ್ಲಿ ಇವನ್ನ ಸುಧಾರಣೆ ಮಾಡೋದಕ್ಕೆ ಯಾಕೆ ಇವಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಆದ್ರಿಂದ ಸರ್ಕಾರ ತಕ್ಷಣವೇ ಈ ಒಂದು ಪ್ರಸ್ತಾವನೆಯನ್ನ ಹಿಂತೆಗೆದುಕೊಳ್ಳೋದಕ್ಕೆ ನಿರ್ದೇಶನ ನೀಡಬೇಕು. ಮತ್ತೆ ಈ ಏನು ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೆ ಇವು ತಮ್ಮ ಪ್ರಸ್ತಾವನೆಯನ್ನ ಹಿಂತೆಗೆದುಕೊಳ್ಬೇಕು. ಈ ವರ್ಷ ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ. ಈ ಒಂದು ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇವು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ರಾಜ್ಯದ ಪರಿಸ್ಥಿತಿ ಏನು, ಜನರ ಪರಿಸ್ಥಿತಿ ಏನು, ತಾವೇನು ಮಾಡಬೇಕು ಅನ್ನೋ ಒಂದು ಗಂಭೀರ ಆಲೋಚನೆ ಇಲ್ಲದೇನೆ ಏಕಾಏಕಿ ಇದು ವಿದ್ಯುತ್ ದರ ಏರಿಕೆ ಆಗಿದೆ, ವಿದ್ಯುತ್ ಖರೀದಿ ದರ ಏರಿಕೆ ಆಗಿದೆ, ಅದರಿಂದ ನಾವು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿದ್ದಾರೆ. ಆದರೆ ವಿದ್ಯುತ್ ದರ ಖರೀದಿ ದರ ಯಾಕೆ ಏರಿಕೆ ಆಗುತ್ತೆ? ಇವರು ಮಾಡ್ಕೊಂಡಿರುವಂತ ಒಪ್ಪಂದಗಳು ಈ ರೀತಿ ಇದ್ದಾವೆ. ಒಂದು ಏಕಪಕ್ಷೀಯವಾಗಿ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಸಂಪೂರ್ಣ ಒಂದು ಹಕ್ಕನ್ನು ಕೊಡುವಂತ ಏರಿಸುವಂತ ಒಂದು ಹಕ್ಕನ್ನು ಅವ್ರಿಗೆ ಕೊಡುವಂತ ಒಂದು ರೀತಿಯಲ್ಲಿ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಉತ್ಪಾದನಾ ಕ್ಷೇತ್ರವಂತೂ ಇನ್ನೂ ಭ್ರಷ್ಟಾಚಾರ ಬಹಳ ಹೆಚ್ಚಿಗೆ ಇದೆ. ಅಲ್ಲಿ ನಡೆಯುವಂತ ಅವ್ಯವಹಾರಗಳು, ಅಕ್ರಮಗಳು ತನಿಖೆ ಮಾಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗಾಗುತ್ತೆ. ಸಾವಿರಾರು ಕೋಟಿ ಭ್ರಷ್ಟಾಚಾರ ನಡೀತಾ ಇದೆ. ಕಲ್ಲಿದ್ದಲು ಖರೀದಿಯಿಂದ ಹಿಡಿದು ಖರೀದಿ, ಸಾಗಾಟ, ಮತ್ತೆ ಅಲ್ಲಿ ಆಗುವಂತ ಕಳ್ತನಗಳು ಇದು ವ್ಯಾಪಕವಾಗಿ ನಿರಂತರವಾಗಿ ನಡೀತಾ ಇದೆ. ನಾವು ಪದೇ ಪದೇ ಇದನ್ನ ಗಮನಿಸ್ತಾ ಇದ್ದೀವಿ. ಆದ್ರೂ ಇದ್ಯಾವ್ದ್ರ ಬಗ್ಗೆ ತನಿಖೆಗಳಾಗಲ್ಲ ಅಥವಾ ಕ್ರಮಗಳಾಗಲ್ಲ. ಇದರ ಹೊರೆಯನ್ನ ಗ್ರಾಹಕರು ಹೊತ್ಕೊಳ್ಬೇಕಾಗಿದೆ. ಇದು ಸುಧಾರಣೆ ಆಗಬೇಕು. ಪ್ರಸ್ತುತ ಏನು ದರ ಏರಿಕೆಗೆ ಕೊಟ್ಟಿದ್ದಾರೆ, ಕಲ್ಲಿದ್ದಲು ದುಬಾರಿ ಆಗಿದೆ ಅಂತ ಅಂದ್ಬಿಟ್ಟು ಯಾಕಾಗಿ ದುಬಾರಿ ಆಯಿತು? ದೇಶದ ಕಲ್ಲಿದ್ದಲು ಕ್ಷೇತ್ರವನ್ನು ನೋಡಿದ್ರೆ ಕಲ್ಲಿದ್ದಲು ಯಥೇಚ್ಛವಾಗಿ ಭಾರತದಲ್ಲಿ ಲಭ್ಯವಿದೆ. ಅದು ಗಣಿಗಾರಿಕೆಗೆ ಯಥೇಚ್ಛವಾಗಿ ಅನುಮತಿಗಳನ್ನ ಒಕ್ಕೂಟ ಸರ್ಕಾರ ಕೊಟ್ಟಿದೆ. ಆದ್ರೂ ಕೃತಕವಾಗಿ ಉತ್ಪಾದನೆಯನ್ನು ನಿಲ್ಲಿಸಿ ಅಥವಾ ಅಭಾವವನ್ನು ಸೃಷ್ಟಿ ಮಾಡಿ ಕಲ್ಲಿದ್ದಲು ದರವನ್ನು ಏರಿಕೆ ಆಗೋ ಹಾಗೆ ಮಾಡಲಾಗ್ತಿದೆ. ಮತ್ತೆ ಅದೇ ಕಾರಣಗಳನ್ನ ಇಟ್ಕೊಂಡು ಮತ್ತೆ ಕೆಲವೊಂದು ಬೇರೆ ಬೇರೆ ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಕಂಪನಿಗೆ ಲಾಭ ಮಾಡ್ಕೊಡೋದಕ್ಕೆ ಆಮದು ಆಗಿರುವಂತ ಕಲ್ಲಿದ್ದಲನ್ನ ಬಳಸಬೇಕು ಅಂತ ಅಂದ್ಬಿಟ್ಟು ಒಕ್ಕೂಟ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಆದೇಶವನ್ನ ನಮ್ಮ ರಾಜ್ಯದವರು ಚಾಚು ತಪ್ಪದೆ ಶಿರಸಾವಹಿಸಿ ಪಾಲಿಸ್ತಾರೆ. ಇದನ್ನು ಪಾಲಿಸಬೇಕು ಅಂತ ಅಂದ್ಬಿಟ್ಟು ಯಾವುದೇ ಒಂದು ಕಂಪನಿ ತನಗೆ ಎಷ್ಟು ಯಾವುದನ್ನ ಬಳಸಬೇಕು ಬಿಡಬೇಕು ಅಂತ ಒಂದು ನಿರ್ಧರಿಸುವಂತ ಒಂದು ಸ್ವಾತಂತ್ರ್ಯ ಇರುತ್ತೆ. ಅದನ್ನ ಬಿಟ್ಟು ಒಕ್ಕೂಟ ಸರ್ಕಾರ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ಬಳಸಿ ಈಗ ವಿದ್ಯುತ್ ದರ ಏರಿಕೆ ಆಗಿದೆ ಅಂತ ಅಂದ್ಬಿಟ್ಟು ಕುಂಟು ನೆಪಗಳನ್ನ ಹೇಳ್ತಾ ಇದ್ದಾವೆ. ಇದು ನಿಲ್ಲಬೇಕು. ಇವೆಲ್ಲ ಬಿಳಿ ಆನೆಯಾಗಿ ಪರಿವರ್ತನೆ ಆಗಿದ್ದಾವೆ. ಗ್ರಾಹಕರಿಗೆ ಹೊರೆ ಆಗ್ತಾ ಇದೆ. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ಇದು ನಿಲ್ಲಬೇಕು. ಇನ್ನು ಈ ಎಸ್ಕಾಂಗಳಲ್ಲಿ ಅವರ ಸಂಬಳಗಳು ನೋಡಿದ್ರೆ ನಾವು ಒಂದು ಕಾರ್ಪೊರೇಟ್ MNC ಕಂಪ್ನಿಗಳಲ್ಲಿ ತೆಗೆದುಕೊಳ್ಳುವಂತ ಒಂದು ರೀತಿಯಲ್ಲಿ ಸಂಬಳಗಳನ್ನ ಕೊಡ್ತಾರೆ ಅಧಿಕಾರಿಗಳಿಗೆ. ಆದರೆ ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಕೆಲಸನೇ ಇಲ್ಲ. ಆಕ್ಚುಲಿ ಒಂದು ಟೇಬಲ್ ಇಂದ ಸುಮ್ಮನೆ ಯಾರೋ ಕೆಳಗಿನ ಹಂತದ ಅಧಿಕಾರಿಗಳನ್ನು ಮಾಡೋದನ್ನ ಮೇಲಿನ ಹಂತದ ಅಧಿಕಾರಿಗಳು ಸುಮ್ಮನೆ ಸೈನ್ ಹಾಕೋದು, ನಾಮಕಾವಸ್ಥೆಗೆ ಬೇಕಿದ್ರೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಇಲ್ಲ ದುಡ್ಡು ಹೊಡೆಯೋದಕ್ಕೋ ಇನ್ನೊಂದಕ್ಕೋ ಮಾಡ್ಕೊಂಡ್ ಬರ್ತಿದ್ದಾವೆ. ಈ ರೀತಿ ಅನಾವಶ್ಯಕವಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅದನ್ನೆಲ್ಲ ತುಂಬಿಕೊಂಡಿದ್ದಾರೆ. ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳುವಂಥದ್ದು. ಇದು ಗ್ರಾಹಕರಿಗೆ ಹೊರೆ ಮಾಡುವಂತ ಇನ್ನೊಂದು ವಿಧಾನ. ಇದೆಲ್ಲ ನಿಂತರೆ ಗ್ರಾಹಕರಿಗೆ ಈಗಿನ ದರಕ್ಕಿಂತ ಕಡಿಮೆ ದರದಲ್ಲಿ ವಿದ್ಯುತ್ ಅನ್ನು ಪೂರೈಸಬಹುದು ಅಂತ ಒಂದು ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಆದರೆ ಇದ್ಯಾವುದನ್ನು ರಾಜ್ಯ ಸರ್ಕಾರಗಳಾಗ್ಲಿ ಅಥವಾ ವಿದ್ಯುತ್ ಕ್ಷೇತ್ರದಲ್ಲಿನ ಕಂಪನಿಗಳಾಗ್ಲಿ
ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ನಮಗೆ ಇಂಥ ಪರಿಸ್ಥಿತಿನಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ರೆ, ಬೆಂಗಳೂರಿನಲ್ಲಿ ಕಳೆದ 5-6 ವರ್ಷಗಳ ಹಿಂದೆ ಬೆಂಗಳೂರಿನ ಎಲ್ಲ ವಿದ್ಯುತ್ ಸರಬರಾಜು ತಂತಿಗಳನ್ನು, ಏನು ಮೇಲ್ಮಟ್ಟದಲ್ಲಿ ಕಂಬಗಳ ಮೇಲೆ ಹೋಗುವಂಥ ವಿದ್ಯುತ್ ತಂತಿಗಳನ್ನು ಭೂಗರ್ಭದಲ್ಲಿ ನೆಲದ ಅಡಿಯಲ್ಲಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಯೋಜನೆಯನ್ನು ರೂಪಿಸಿ ಅದನ್ನು ಇಡೀ ಬೆಂಗಳೂರಿನಾದ್ಯಂತ ಮಾಡ್ತೀವಿ ಅಂತ ಅಂದ್ಬಿಟ್ಟು ಟೆಂಡರ್ ಕರೆದು ಅದನ್ನು ಯೋಜನೆಯನ್ನು ಆರಂಭಿಸಿದ್ದಾರೆ. ಟೆಂಡರ್ ಕರೆಯೋ ಹಂತದಲ್ಲೇ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಇದು ಟೆಂಡರ್ನಲ್ಲಿ ಅಕ್ರಮಗಳು ನಡೀತಾ ಇದ್ದಾವೆ, ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು, ಸುದೀರ್ಘವಾದ ಒಂದು ಪತ್ರವನ್ನು ಬರೆದಿದ್ವಿ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕ್ರಮಕ್ಕೆ ತೆಗೆದುಕೊಳ್ಳಿಲ್ಲ. ಇವತ್ತಿಗೂ ಕೂಡ ಕೆಲವೇ ವರ್ಷಗಳಲ್ಲಿ ಮುಗಿಬೇಕಾಗಿದ್ದಂಥ ಈ ಒಂದು ಕೆಲಸ ಇವತ್ತಿಗೂ ಕೂಡ ಮುಂದುವರೆದಿದೆ. ಇನ್ನು 2-3 ವರ್ಷ ಆದ್ರೂ ಇದು ಮುಗಿಯುವಂಥ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಈ ರೀತಿಯಾಗಿ ಯೋಜನೆಗಳು ಮುಂದುವರಿತಾ ಇದ್ರೆ, ಕಾಸ್ಟ್ಗಳು ಹೆಚ್ಚಿಗೆ ಆಗ್ತಾ ಇದ್ರೆ ಅದನ್ನೆಲ್ಲ ಗ್ರಾಹಕರ ಮೇಲೆ ಹೊರೆ ಮಾಡಲಾಗುತ್ತೆ. ಇನ್ನು ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಬಿಟ್ಟು ಬೇರೆ ಇನ್ನೇನು ವಿಧಿ ಇರುತ್ತೆ ಇವರಿಗೆ? ಇದನ್ನ ಕಾರಣ ನೆಪಗಳನ್ನ ಹೇಳ್ಕೊಂಡು ವಿದ್ಯುತ್ ದರವನ್ನ ಏರಿಕೆ ಮಾಡ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಹೀಗೆ ವಿವೇಚನೆ ರಹಿತವಾಗಿ ವಿದ್ಯುತ್ ದರ ಏರಿಕೆ ಮಾಡುವಂಥದ್ದು. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ವಿದೇಶಗಳಿಗೆ ಹೋಗಿ ವಿದೇಶಿ ಬಂಡವಾಳವನ್ನು ಆಕರ್ಷಿಸ್ತೀವಿ, ನಾವು ಇಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಆದರೆ ವಿದ್ಯುತ್ ದರ ಏರಿಕೆ ಆದರೆ ಅವ್ರಿಗೆ ಇರುವಂಥ ಕಂಪ್ನಿಗಳು ಮುಚ್ಕೊಂಡು ಹೋಗುವಂಥ ಒಂದು ಮುಂದಿನ ದಿನಗಳಲ್ಲಿ ಬರುತ್ತೆ. ಸದ್ಯಕ್ಕೆ ಒಂದು ಸ್ಥಿಮಿತ ಇದೆ, ಆದರೆ ಮುಂದಿನ ದಿನಗಳಲ್ಲಿ ಇದು ಹೀಗೆ ಸಾಗಿದ್ರೆ ಭ್ರಷ್ಟಾಚಾರ, ಅವ್ಯವಹಾರಗಳು, ಅಕ್ರಮಗಳು, ಪೂರಕವಾದ ವಾತಾವರಣ ಇಲ್ಲದೆ ಇರುವಂಥದ್ದು, ಅಧಿಕ ವಿದ್ಯುತ್ ದರ, ಇವು ಪ್ರಮುಖವಾದ ವಿಚಾರಗಳು. ಇವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಆದ್ರಿಂದ ಇದನ್ನ ತಕ್ಷಣ ನಿಲ್ಲಿಸಬೇಕು. ಇಲ್ಲದೆ ಇದ್ರೆ ರಾಜ್ಯದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಲ್ಲ. ಸೇವಾ ಕ್ಷೇತ್ರದಲ್ಲಾಗ್ಲಿ ಅಥವಾ ಉತ್ಪಾದನಾ ಕ್ಷೇತ್ರದಲ್ಲಾಗ್ಲಿ ವಿದ್ಯುತ್ ಬಹಳ ಪ್ರಮುಖವಾದ ಅಂತ ಒಂದು ಅಂಶ. ಇದು ಇಲ್ಲದೆ ಇದ್ರೆ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಆದ್ರಿಂದ ಕೈಗಾರಿಕೆಗಳು ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗುವಂತ ಪರಿಸ್ಥಿತಿ, ಅಥವಾ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಆದ್ರೆ ಭಾರತಕ್ಕೆ ಕೈಗಾರಿಕೆಗಳು, ನಾವೇನು ಈಗ ಚೀನಾದಿಂದ ಕೈಗಾರಿಕೆಗಳನ್ನ ಇಲ್ಲಿ ಆಹ್ವಾನಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತಂದು ಹಾಕ್ಬೇಕು, ಮೇಕ್ ಇನ್ ಇಂಡಿಯಾ, ಬೇರೆ ಬೇರೆ ಏನೇನೋ ಯೋಜನೆಗಳನ್ನ ನಾವು ಹೇಳ್ತಿದ್ವಿ. ಆದರೆ ಅವರೆಲ್ಲ ನೋಡುವಂಥದ್ದು ಎಕನಾಮಿಕ್ಸ್ನ ಎಷ್ಟು ಕಡಿಮೆ ದರದಲ್ಲಿ ನಾವು ಒಂದು ಸೇವೆಯನ್ನು ಕೊಡ್ಬೋದು ಮತ್ತೆ ಉತ್ಪಾದನೆಯನ್ನು ಮಾಡ್ಬೋದು ಅನ್ನೋ ಒಂದೇ ಮಾನದಂಡವನ್ನು ನಾವು ಪ್ರಮುಖವಾಗಿ ಪರಿಗಣಿಸ್ತವೆ. ಇದು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವ್ರ್ಯಾರು ಬರೋದಿಲ್ಲ. ಇಲ್ಲಿ ಇಡೀ ದೇಶದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು ನಮಗೆ ನಿರುದ್ಯೋಗ ಮತ್ತೆ ಬೇರೆ ಬೇರೆ ಸಾಮಾಜಿಕ ಕ್ಷೋಭೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಇವು ಒಂದು ರೀತಿಯಲ್ಲಿ ಸಮಗ್ರವಾಗಿ ಯೋಚನೆ ಮಾಡ್ದೇನೆ ತಮಗೆ ಇಷ್ಟ ಬಂದ ಹಾಗೆ ಆಡಳಿತ ನಡೆಸುವಂಥ ಒಂದು ಏನು ವಿಧಾನ ನಮ್ಮಲ್ಲಿ ಇದೆ, ವಿವೇಚನಾರಹಿತವಾದಂಥ ರಾಜಕಾರಣ, ದುಷ್ಟ ರಾಜಕಾರಣ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಇವೆಲ್ಲ ನಿಲ್ಲಬೇಕು. ಈ ಬಗ್ಗೆ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸುತ್ತೆ. ಇನ್ನು ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅಂದ್ರೆ, ಈ ಪ್ರಮುಖವಾಗಿ ಬೆಸ್ಕಾಮು ಮತ್ತೆ ಇತರ ಸರಬರಾಜು ಕಂಪನಿಗಳಲ್ಲಿ ಕಳೆದ 1 ವರ್ಷದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚಿನ ಅಧಿಕಾರಿಗಳು ಲೋಕಾಯುಕ್ತ ಪೊಲೀಸರ ಬಲೆಗೆ ಟ್ರ್ಯಾಪ್ ಅಲ್ಲಿ ಬಿದ್ದಿದ್ದಾರೆ. ಅಂದ್ರೆ ಯಾವ ಮಟ್ಟದಲ್ಲಿ ಇವರು ಭ್ರಷ್ಟಾಚಾರವನ್ನು ನಡೆಸ್ತಿದ್ದಾರೆ, ಒಂದು ಸಣ್ಣ ಕನೆಕ್ಷನ್ ಅಥವಾ ಒಂದು ಹೆಸರಿಂದ ಇನ್ನೊಂದು ಹೆಸರಿಗೆ ವಿದ್ಯುತ್ ಖಾತೆದಾರರ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ 50,000 ಲಕ್ಷ ಈ ರೀತಿ ಕೇಳ್ತಾರೆ. ಹೆಚ್ಚಿನ ವಿದ್ಯುತ್ ಬೇಕು, ಸರಬರಾಜು ಆಗಬೇಕು, 1 HP ಇಂದ 5 HP ಬೇಕು, ಅಥವಾ ಇನ್ನೊಂದು ಕಿಲೋವ್ಯಾಟ್ ಏನ್ ಹೇಳ್ತಾರೆ ಇದನ್ನ ಹೆಚ್ಚಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೈಗಾರಿಕೆಗಳು ಇನ್ನೊಬ್ರು ಅರ್ಜಿ ಹಾಕಿದ್ರೆ ಅದನ್ನ ಸ್ಯಾಂಕ್ಷನ್ ಮಾಡ್ದೇನೆ ಸತಾಯಿಸುವಂಥದ್ದು. ಈ ರೀತಿ ಬಹಳ ಗಂಭೀರವಾದಂಥ ಆರೋಪಗಳು ಮತ್ತೆ ಕೃತ್ಯಗಳು ಇಲ್ಲಿ ನಡೀತಾ ಇದ್ದಾವೆ. ಇವೆಲ್ಲ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಇದು ತಪ್ಪಬೇಕು. ಇಲ್ಲದೆ ಇದ್ರೆ ಗ್ರಾಹಕರೇ ಇದನ್ನ ಬಹಳ ವಿರೋಧಿಸುವಂತ ಒಂದು ಪರಿಸ್ಥಿತಿ ಬರುತ್ತೆ. ಸದ್ಯದಲ್ಲಿ ಏನು ಗೃಹಜ್ಯೋತಿ
ಅಥವಾ ಏನು ಸ್ಕೀಮ್ಗಳಲ್ಲಿ ಕೊಡ್ತಿದ್ದಾರೆ ಒಂದು 200 ಯೂನಿಟ್ ತನಕ ಒಂದಷ್ಟು ವರ್ಗದ ಜನ, ಯಾಕೆಂದರೆ ಅವ್ರಿಗೆ ಏನು ಕಟ್ಟುವಂಥ ವಿದ್ಯುತ್ ಶಕ್ತಿಗೆ ಏನು ಬಳಸುವಂಥದ್ದಕ್ಕೆ ಹಣ ಕಟ್ಟುವಂಥ ಒಂದು ಪರಿಸ್ಥಿತಿ ಇಲ್ಲ. ಆದರೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ನಾವು ನಂಬಲ್ಲ. ಇದು ರಾಜ್ಯ ಸರ್ಕಾರ ತೀವ್ರವಾದಂಥ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ಈಗಾಗಲೇ ಪರಿಷ್ಕರಣೆ ಮಾಡಲಿಕ್ಕೆ ಬೇರೆ ಬೇರೆಯ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಹಳ ವಿರೋಧವನ್ನು ಕಾಣಬೇಕಾಗುತ್ತೆ. ಆದ್ದರಿಂದ ಈಗಲಿಂದಲೇ ರಾಜ್ಯ ಸರ್ಕಾರವು ಎಸ್ಕಾಂಗಳಲ್ಲಿ ಆಗ್ತಿರುವಂಥ ಅವ್ಯವಹಾರಗಳನ್ನು ತಡಿಬೇಕು ಮತ್ತು ವ್ಯಾಪಕವಾದ ಸುಧಾರಣೆಯನ್ನು ತರಬೇಕು. ಆ ಸುಧಾರಣೆಗಳ ಮೂಲಕ ವಿದ್ಯುತ್ ದರವನ್ನು ಇಳಿಸುವಂಥ ಒಂದು ಸಾಧ್ಯತೆ ಬಹಳ ಇದೆ. ಅದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನ ಹಿಂದೆ ನಡೆದಂಥ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ವಿ, ಸುಮಾರು 20-30% ಈಗಿನ ದರದಲ್ಲಿ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅದು ಸಾಧ್ಯತೆ ಇದೆ. ಸುಮಾರು ವರ್ಷಗಳ ಕಾಲ ಅದನ್ನು ಮುಂದುವರಿಸ್ಬೋದು. ಮತ್ತು ರಿನ್ಯೂವಬಲ್ ಎನರ್ಜಿ, ಈಗ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ, ಇದ್ರ ಮೂಲಕ ಏನು ವಿದ್ಯುತ್ ಉತ್ಪಾದನೆ ಆಗ್ತಿದೆ ಅದು ಬಹಳ ಕಡಿಮೆ ದರದಲ್ಲಿ ಆಗ್ತಾ ಇದೆ. ಅದನ್ನು ಎಷ್ಟು ಪ್ರಮಾಣದಲ್ಲಿ ಕೊಂಡ್ಕೊಳ್ತಾ ಇದ್ದೀವಿ, ಏನೇನು ಆಗ್ತಿದೆ ಅಂತ ಅಂದ್ಬಿಟ್ಟು ಯಾರಿಗೂ ಮಾಹಿತಿ ಇಲ್ಲ. ಸುಮ್ಮನೆ ಇಷ್ಟಾಗಿದೆ, ಹೀಗಾಗಿದೆ, ಏನೋ ಒಂದು ಫಿಗರ್ ಹೇಳ್ಬಿಡೋದು, ಅದನ್ನು ನಂಬಿಸಿ ಜನರಿಗೆ ಮಂಕುಬೂದಿ ಏರಿಸಿ ವಿದ್ಯುತ್ ದರವನ್ನು ಏರಿಸುವಂಥದ್ದು, ಅಲ್ಲಿ ಭ್ರಷ್ಟಾಚಾರವನ್ನು ಮುಂದುವರಿಸೋದು ನಡೆದುಕೊಂಡು ಬರ್ತಾ ಇದೆ. ಇದು ನಿಲ್ಲಬೇಕು. ಸಂಪೂರ್ಣ ಪಾರದರ್ಶಕತೆಯನ್ನು ವಿದ್ಯುತ್ ಕ್ಷೇತ್ರದಲ್ಲಿ ತರಬೇಕು. ಯಾರಿಂದ ಎಷ್ಟಕ್ಕೆ, ಯಾವ ಕಾರಣಕ್ಕಾಗಿ ವಿದ್ಯುತ್ತನ್ನು ಕೊಂಡ್ಕೊಳ್ಳಲಾಗ್ತಾ ಇದೆ, ಎಷ್ಟೆಷ್ಟು ಕೊಂಡ್ಕೊಳ್ಳಲಾಗ್ತಾ ಇದೆ, ಮತ್ತು ಸೋಲಾರ್ ಕ್ಷೇತ್ರದಿಂದ ಎಷ್ಟನ್ನು ಕೊಂಡ್ಕೊಳ್ಳಲಾಗ್ತಾ ಇದೆ, ಜಲವಿದ್ಯುತ್ ಎಷ್ಟು ಬರ್ತಾ ಇದೆ, ಇದು ಸಮಗ್ರವಾದ ಮಾಹಿತಿ ಜನರ ಮುಂದೆ ನಿರಂತರವಾಗಿ ಇಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಇದು ಕೆಲವರಿಗೆ ಲಭ್ಯ ಇರುತ್ತೆ. ಆದರೆ ಅದು ಅವರು ಯಾರಿಗೆ ಲಭ್ಯ ಇರುತ್ತೆ ಅವರು ಹೇಳುವಂಥ ಮಾತುಗಳು ಸಾಮಾನ್ಯ ಜನರಿಗೆ ತಲುಪುವಂಥ ಒಂದು ಪರಿಸ್ಥಿತಿ ಇದೆ. ಇದು ಜನರ ಮುಂದೆ ಇಟ್ಟಾಗ ಜನರು ಅದನ್ನು ನಿರಂತರವಾಗಿ ನೋಡಿ ಅವಲೋಕಿಸಿ ವಿಶ್ಲೇಷಣೆ ಮಾಡುವಂಥ ಒಂದು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಬೇಕಾಗಿರುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಮತ್ತು ಎಸ್ಕಾಂಗಳ ಮೇಲಿದೆ. ಅದೇ ರೀತಿ KERCನೂ ನೋಡಿಕೊಂಡು ಒಂದು ಮಾಡಬೇಕು. ಈ ಎಲ್ಲ ವಿಚಾರಗಳನ್ನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗ್ರಹಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು KERCಗೂ ಕೂಡ ಪತ್ರವನ್ನು ಬರಿತಾ ಇದ್ದೀವಿ. 1 ತಿಂಗಳ ಕಾಲಾವಕಾಶ ಇತ್ತು. ಇನ್ನು ಮುಂದಿನ ತಿಂಗಳು 10ನೇ ತಾರೀಕು 11ನೇ ತಾರೀಕು ಇದಕ್ಕೆ ಸಮಯ ಇದೆ. ಅದನ್ನು ನಾವು KERCನಲ್ಲಿ ಈ ಏನು ಏರಿಕೆಯ ಪ್ರಸ್ತಾವ ಇದೆ ಇದನ್ನು ಪರಿಗಣಿಸಬಾರದು. ವಿದ್ಯುತ್ ಕ್ಷೇತ್ರದಲ್ಲಿ ಸುಧಾರಣೆಗೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಅವ್ರಿಗೆ ಮನವಿ ಮಾಡ್ತೀವಿ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ನಾವು ಇದನ್ನು ಆಗ್ರಹಿಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ಮತ್ತೆ ಪತ್ರವನ್ನು ಬರೆದು ಕೂಡ ನಾವು ಅದನ್ನು ಆಗ್ರಹಿಸ್ತೀವಿ ಅಂತ ಹೇಳ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.